ಯಕ ಮಾಯಕ ಯಕ 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 ನೀನೇನೆ ನೋಡ್ಕೋಬೇಕು ಫ್ರೆಂಡ್ ಅನ್ನು ಎಲ್ಲಿಂದ ವೆಂಕಟರಮಣ ಸ್ವಾಮಿ ಕಾಪಾಡು. ಆಹಾ ಏನಿದು ಆನಂದ, ಕಣ್ಬಿಟ್ರು ಕನ್ಸಲ್ಲಿ ತೇಲಾಡ್ತಾ ಇದ್ದೀನಿ. ತಂಪು ಗಾಳಿ ಮೋಡಗಳ ಮುಟ್ಟುತ್ತಾ ಬಾನಂಚಿನಲ್ಲಿ ತೇಲುತ್ತಾ ಡುಂಗುರು 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 ಡುಂಕೋ ಡುಂಗುರು ಡುಂಗುರು. ಎಲ್ಲಿದ್ದೀನಿ ನಾನು? ಯಾರು ನನ್ ಕಿಡ್ನಾಪ್ ಮಾಡ್ತಿರೋದು? ನಮ್ಮಣ್ಣ ಯಾರು ಗೊತ್ತಾ? ವೇದ ಅಂತ ವಸಿಷ್ಠ. ಅಗ್ರಜನ್ ಗೊತ್ತಾದ್ರೆ ಯಾರನ್ನು ಸುಮ್ಮನೆ ಬಿಡಲ್ಲ. ಇಳಿಸ್ರ ನನ್ನ ಕಾರ್ ಸ್ಟಾಪ್ ಮಾಡಲೇ. ಯಾರ ನೀವು? ನಿಲ್ಸ ನಿಲ್ಸ್ರಲ್ಲ. ಕಾಪಾಡಿ ಕಾಪಾಡಿ, ಯಾರೋ ಕಿಡ್ನಾಪ್ ಮಾಡ್ತಿದಾರೆ ನನ್ನ. ಏನಯ್ಯ ನೋಡ್ತಿದ್ಯಾ? ಕಾಪಾಡಯ್ಯ ಇಲ್ಲಿ. ಅಯ್ಯೋ ಕಾಪಾಡಿ, ಯಾರಿದ್ರು ಕೈ ಮರ ಕಟ್ಟಾಕ್ಬಿಟ್ಟವ್ರೆ. ಅಯ್ಯೋ ಯಾರು ಎತ್ಕೊಂಡು ಹೋಗ್ತಾರ ನನ್ನ. ನಿಲ್ಸುವ ಕಾರಣ ಕಾಪಾಡಿ 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 ಕಾಪಾಡಿ, ಕಿಡ್ನಾಪ್ ಮಾಡ್ತವ್ರೆ ನನ್ನ. ಕಾಪಾಡಿ. ಅಯ್ಯಯ್ಯೋ ಅಯ್ಯಯ್ಯೋ ಯಾರು ಕಾಪಾಡಿ. ಅಯ್ಯಯ್ಯೋ ಕಾಪಾಡ್ರು. ಸುಮ್ಮನೆ ನಿಂತಿದ್ದೀರಲ್ಲ. ವಿಕ್ಕಿ ಎದ್ದ. ವೇದಾಂತ್ ನಿಮ್ಗೆ ಗೊತ್ತಾದ್ರೆ ಸುಮ್ಮನೆ ಬಿಡೋದಂತೆ. ನೀವೇ ಮಾಡಿದ್ದು ಅಂತ ಅವ್ನಿಗಿನ್ನ ಗೊತ್ತಿಲ್ಲ. ಯಾರೋ ಕಿಡ್ನಾಪ್ ಮಾಡ್ತಾ ಇದಾರೆ. ನಮ್ಮ ಅಣ್ಣ ಯಾರು ಅಂತ ಗೊತ್ತಿಲ್ಲ ನಿಮ್ಗೆ. ಅಗ್ರಜನ್ ಗೊತ್ತಾದ್ರೆ ನಿಮ್ನೆಲ್ಲ ಯಾರು ಸುಮ್ಮನೆ ಬಿಡಲ್ಲ. ನಿಲ್ಸ್ರ ಕಾರು. ಯಾವನ ಇಷ್ಟು ಟೈಟ್ ಆಗಿ ಕಟ್ಟ ಇರೋದ್ಲ. ಸಾರ್ಥಕ್, ಇದನ್ನೆಲ್ಲ ನಾವೇ ಮಾಡಿರೋದು ಅಂತ ಅವನು ಖಂಡಿತವಾಗ್ಲೂ ಗೊತ್ತಿಲ್ಲ. ಇದನ್ನ ನಾವೇ ಮಾಡಿರೋದು ಅಂತ ಅವ್ನಿಗೆ ಗೊತ್ತಾಗಿಲ್ಲ ಅಂದ್ರೆ ಅವ್ನು ಮಾಡಿರೋ ತಪ್ಪ ಅವನಿಗೆ ಅರ್ಥ ಆಗೋದಿಲ್ಲ. ಮೇಲ್ಗಡೆ ಹೋಗಿ ಒಂದು ನಾಯಿ ಹೇಳ್ಬಿಡಿ. ನಾನಾ? ನೀವೇ ಬೆಳಿಗ್ಗೆ ಎದ್ದ ತಕ್ಷಣ ಡೀಲ್ ರೆಡಿ ಅಂತ ನೀವೇ ತಾನೇ ಹೇಳಿದ್ದು. ನೀವೇ ತಾನೇ ಹೋಗಿ ಕಟ್ಟಾಕಿದ್ದು. ಈಗ ನೀವೇ ಹೋಗಿ ಮಾತಾಡಿಸಿ. ಹಿಟ್ಟು ಮಿಕ್ಸ್ ಮಾಡೋದು ನಾನೇ, ಚಪಾತಿ ಒತ್ತೋದು ನಾನೇ, ಬೇಯಿಸೋದು ನಾನೇ, ಆದ್ರೆ ತಿನ್ನೋದು ಮಾತ್ರ ಇವ್ರು. ಕರ್ಮ ಗುರು. ದಯವಿಟ್ಟು ಕಾಪಾಡಿ. ಅಯ್ಯಯ್ಯೋ ಓಹೋ, ಯಜಮಾನರು ತುಂಬಾ ಟಾಪ್ ಅಲ್ಲಿ ಇದ್ದೀರಾ. ಗುಡ್ ಮಾರ್ನಿಂಗ್. ಬಾವಾ ನೀವಾ? ನಾನು ಒಬ್ನೇ ಅಲ್ಲ, ಇಡೀ ಗ್ಯಾಂಗೇ ಇದೆ. ಬೆಂಗಳೂರಲ್ಲಿ ವಾತಾವರಣ ಹೇಗಿದೆ? ಸ್ವಲ್ಪ ಧೂಳು ಪೊಲ್ಯೂಷನ್ ಜಾಸ್ತಿ ಅನ್ಸುತ್ತಲ್ವಾ? ದುಶ್ಮನ್ ಕಾಯ ಅಂದ್ರೆ ನನ್ ಪಕ್ಕದಲ್ಲಿ ಅನ್ನಂಗಾಯ್ತು. ಯಾರ್ ಕೆಲ್ಸ ಇದು? ಆಕ್ಚುಲಿ ಪ್ಲಾನ್ ಯಾರು ಗೊತ್ತಾ? ನಿಮ್ಮ ಅಣ್ಣ ಅಗ್ರಜಂದು. ಬಾಯ್ ಅಗ್ರಜ. ಬಾಬಾ ಎಲ್ಲರೂ ಸ್ವಲ್ಪ ಸುಮ್ಮನೆ ಇರ್ತೀರಾ? ಪಾಪ ಅಲ್ಲಿ ಬಾವಂಗ್ ಪ್ರಾಣ ಸಂಕಟ. ನಿಮ್ಗೆಲ್ರಿಗೂ ಚಲಾಟನ? ಅವ್ರ ಪಾಪದವ್ರು ಅಂತ ಹೀಗ್ ಮಾಡ್ತಿದ್ದೀರಾ. ಅದೇ ನನ್ನಂತವ್ರಿಗೆ ಮಾಡಿದಿದ್ರೆ ಜನ್ಮ ಜಾಲಾಡ್ಬಿಡ್ತಿದ್ದೆ. ವೇದಾಂತ್ ಕಾರ್ ನಿಲ್ಸು. ಬಾವನ್ನ ಕೆಳಗಿಳಿಸಿ ಅವ್ರನ್ನ ಕಾರ್ ಒಳಗಡೆ ನಾನೇ ಕೂರಿಸ್ತೀನಿ. ಹೌದು, ಪಾಪ ಬಿಕ್ಕಿ. ಅವ್ನು ನಮ್ ಜೊತೆ ಎಂಜಾಯ್ ಮಾಡ್ಲಿ. ಕೆಳಗಿಳಿಸಿ. ಇವತ್ತು ಎಂಜಾಯ್ ಮಾಡ್ತಿರೋದು ಅವ್ನ ವಿಷಯಕ್ಕೆ. ಅದು ಅವನಿಗೂ ಗೊತ್ತಾಗ್ಬೇಕಾನೆ. ಇನ್ನು ಸ್ವಲ್ಪ ದೂರ ಅತ್ತೆ ಮಾಡಿರೋ ತಿಂಡಿ ತಿನ್ನೋದಕ್ಕೆ ನಿಲ್ಲಿಸ್ತಾರೆ. ಅಲ್ಲಿವರೆಗೂ ಅವ್ನ ಮೇಲೆ ಇರುತ್ತೆ. ದಯವಿಟ್ಟು ಕೆಳಗಿಳಿಸಿ ನನ್ನ. ಬಿಸಿಲು ಬೇರೆ ಕಬಾಬ್ ಆಗ್ತಾ ಇದೀನಿ. ಆಮೇಲೆ ಟ್ಯಾನ್ ಆಗ್ಬಿಟ್ರೆ ನನ್ನ ಹೆಂಡತಿ ಇಷ್ಟಪಡಲ್ಲ ನನ್ನ. ದಯವಿಟ್ಟು ಇಳಿಸು ಅಗ್ರಜ, ಇಳಿಸು. ಪೇಪರ್ ಯಾಕೆ ತಿತ್ಕೊಂಡೆ ಪ್ರೀ? ಪೊಲಿಟಿಕ್ಸ್ನಲ್ಲಿ ಏನೇನೋ ವಿಶೇಷ ನಡೀತಾ ಇದೆ. 5 ನಿಮಿಷ ಓದ್ಬಿಡ್ತೀನಿ, ಆಮೇಲೆ ಮೆಸ್ಕೋಣ. ನಾನು ಟಿವಿನಲ್ಲಿ ವಾರ್ತೆ ನೋಡ್ತೀನಿ. ಅದರಲ್ಲಿ ಏನು ವಿಶೇಷ ಇಲ್ಲ, ಎಲ್ಲ ಬರೀ ವಿಚಿತ್ರನೇ. ನೋಡಿ, ನಮಗೆ 4 ಜನ ಹೆಣ್ಮಕ್ಳು, ಅದ್ರಲ್ಲಿ ಒಬ್ಳಿಗೆ ಮದುವೆ ಆಗಿರೋದು. ಇನ್ನು 3 ಜನ ಬಾಕಿ ಇದ್ದಾರೆ. ನೀವು ಪೇಪರ್ ಓದ್ತಾ ಕೂತ್ಕೊಂಬಿಡಿ, ಕೆಲಸ ಆಗುತ್ತಾ? ನಾವು ರಾಜಕಾರಣಿಗಳಿಗೆ 5 ವರ್ಷಕ್ಕೊಂದ್ಸಲ ವೋಟ್ ಹಾಕ್ತೀವಿ. ನಮ್ಮನೆ ಕೆಲಸ ನೋಡ್ಕೊಳಕ್ಕಲ್ಲ, ಅವ್ರಿಗೆ ಮುಖ್ಯವಾದ ಕೆಲಸ ಬೇರೆ ಇರುತ್ತೆ. ನಮ್ಮ ಸಮಸ್ಯೆನ ನಾವೇ ಬಗೆಹರಿಸ್ಕೋಬೇಕು, ಗೊತ್ತಾಯ್ತಾ? ಯೋಚನೆ ಮಾಡಬೇಡ ಪರಿ, ಎಲ್ಲದಕ್ಕೂ ದೇವ್ರೊಂದು ದಾರಿ ತೋರಿಸಿರ್ತಾನೆ. ಹೌದು, ದಾರಿ ತೋರಿಸ್ತಾನೆ ನಿಜ. ಹಾಗಂತ ಕೂತ್ ಜಾಗದಲ್ಲೇ ಎಲ್ಲ ಮಾಡ್ಕೊಡೋದಿಲ್ಲ. ಆ ದಾರಿ ಯಾವುದು ಅಂತ ಹುಡುಕ್ಬೇಕು. ಒಬ್ಳದ್ ಮದುವೆ ಆಗೋಗಿದೆ, ಇನ್ನೊಬ್ಳದ್ ಇನ್ನೇನಾಗುತ್ತೆ, ಆಮೇಲೆ ಉಳಿದಿರೋರು ಇಬ್ರೆ. ಯಾವುದಕ್ಕೂ ಲೆಕ್ಕ ತಪ್ಪಾರ್ದಪ್ಪ.
ಇಬ್ರು ಮದ್ವೆ ಮಾಡ್ದವನ್ಗೆ ಇನ್ನಿಬ್ರು ಮದ್ವೆ ಮಾಡೋದಕ್ಕಾಗೋದಿಲ್ವಾ? ಹೌದು ಗಟ್ಟಿ ಮೇಳ ಮೊಳಗ್ಸೋದು ಅಷ್ಟು ಸುಲಭ ಅನ್ಕೋಬೇಡಿ. ಹಣೆ ಬರಹ ಬರೆಯೋನೊಬ್ಬನಾದ್ರೆ ಹೆಣ್ಣೆತ್ತವ್ರ ಪಾಲ್ಗೆ ಅದನ್ನ ತಿದ್ದವನು ಬೇರೆಯವನೇ ಇರ್ತಾನೆ. ಈಗೇನ್ ಮಾಡ್ಬೇಕು ಅಂತಿದ್ಯಾ? ಮದ್ವೆ ಗೊತ್ತಾಗಿರೋ ಹುಡುಗಿ ಬಾವಿ ಅಳಿಯನ್ ಜೊತೆ ಊರೆಲ್ಲ ಸುತ್ತಾಡ್ಕೊಂಡಿದ್ದಾಳೆ. ನೀವು ಏನು ಹಾಗೆ ಇಲ್ಲ ಅನ್ನೋ ತರ ಪೇಪರ್ ಓದ್ತಾ ಕೂತಿದ್ದೀರಾ. ಇದೊಳ್ಳೆ ಕತೆ ಆಯ್ತಲ್ಲ. ನೀನೇ ತಾನೇ ಅವ್ರಿಗೆ ಹೋಗೋದಕ್ಕೆ ಒಪ್ಪಿಗೆ ಕೊಟ್ಟಿದ್ದು, ಈಗ ನನ್ನ ತಲೆ ಕಟ್ತಾ ಇದೆಯಲ್ಲ, ಇದ್ಯಾವ ನ್ಯಾಯ? ನೆನ್ನೆ ನೀನ್ ಬೇಡ ಅಂದಿದ್ರೆ ನಾನು ಅವ್ರಿಗೆ ಬೇಡ ಅಂತಾನೆ ಹೇಳ್ತಿದ್ದೆ. ಅಯ್ಯೋ ಹೌದು ರೀ, ನಾನೇ ಒಪ್ಪಿಗೆ ಕೊಟ್ಟಿದ್ದು, ಆದ್ರೆ ಅದಕ್ಕೆ ಬೇರೆನೇ ಕಾರಣ ಇದೆ. ವೇದಾಂತ ಒಂದಿನಕ್ಕೋಸ್ಕರ ಸಾರ್ಥಕ, ಆರ್ತಿ, ವಿಕ್ಕಿ ಆದಿನ ಜೊತೆ ಹೊರಗಡೆ ಹೋಗ್ತೀನಿ ಅಂದಾಗ ನಾನು ಬೇಡ ಅನ್ನಕ್ಕಾಗತ್ತಾ? ಈಗ ತಾನೇ ಮದುವೆಗೆ ಒಪ್ಕೊಂಡಿದ್ದೀನಿ, ಅಷ್ಟು ಬೇಗ ಆಗಲ್ಲ ಅಂತ ಹೇಳಿದ್ರೆ ವೇದಾಂತ ಏನು ಅನ್ಕೋತಾನೋ ಏನೋ ಅಂತ ಒಪ್ಕೊಂಡೆ ಅಷ್ಟೆ. ಈಗ ನಾನು ಒಪ್ಪಿಗೆ ಕೊಟ್ಟಿದ್ದೆ ತಪ್ಪು ಅನ್ನೋ ಥರ ಮಾತಾಡಬೇಡಿ. ನಾನಾ? ಹೌದು ರೀ, ನೀವೇ. ಅಮ್ಮೋಗೆ ವೇದಾಂತ್ಗೆ ಒಂದು ಮದುವೆ ನಿಶ್ಚಿತಾರ್ಥದ ಡೇಟು ಅಂತ ಫಿಕ್ಸ್ ಆಗಿಬಿಟ್ರೆ ಆಮೇಲೆ ಅವ್ರು ಎಲ್ಲಿ ಓಡಾಡಿದ್ರು ತಪ್ಪಾಗಲ್ಲ, ಆಗ ಏನು ಸಮಸ್ಯೆ ಇರಲ್ಲ. ಆದಷ್ಟು ಬೇಗ ನಿಶ್ಚಿತಾರ್ಥದ ಡೇಟ್ನ ಗೊತ್ತು ಮಾಡಿ, ಮದುವೆ ದಿನಾನು ಗೊತ್ತು ಮಾಡೋದ್ರ ಬಗ್ಗೆ ಯೋಚನೆ ಮಾಡಿ. ಆಯ್ತು ಪರಿ, ಮೊದಲು ಅವರು ಅಲ್ಲಿಂದ ವಾಪಸ್ ಬರಲಿ, ಆಮೇಲೆ ಬೀಗರು ಮನೆಗೆ ಹೋಗಿ ನಿಶ್ಚಿತಾರ್ಥದ ಮಾತುಕತೆ ಮಾಡೋಣ, ಸರಿನಾ? ಸರಿ, ಒಂದು ಸ್ವಲ್ಪ ತರಕಾರಿ ಇದೆ, ನಾನು ಎತ್ತಿಟ್ಕೊಳ್ತೀನಿ, ಮೆಸೇಜ್ ಕೊಡೋಣ. ಅಗ್ರಜ ದಯವಿಟ್ಟು ಗಾಡಿ ನಿಲ್ಸು, ರಿವೆಂಜ್ ತೀರಿಸ್ಕೋಬೇಕು. ಆತರ ಈ ತರ ಅಲ್ಲ ಅಗ್ರಜ, ನನ್ನ ಲೈಫ್ ಅಲ್ಲೇ ನೀನ್ ನನ್ ಹೀರೋ ಆಗಿದ್ದೆ, ಆದ್ರೆ ಇವತ್ ಮಾತ್ರ ನೀನೇ ನನಗ್ ವಿಲನ್. ಭಾವ, ನೀವಾದ್ರೂ ಹೇಳಿ, ನನ್ ಮೇಲೆ ಸ್ವಲ್ಪನೂ ಕರುಣೆ ಇಲ್ವಾ? ಆದ್ಯ ನಿನ್ನೆ ಕೋಪ ಮಾಡ್ಕೊಂಡಾಗ್ಲೇ ನಾನು ಅನ್ಕೋಬೇಕಾಗಿತ್ತು ಇವತ್ ಪಕ್ಕ ನನ್ ಗ್ರಾಚಾರ ಕೆಟ್ಟಿದೆ ಅಂತ. ಅಗ್ರಜ ಗಾಡಿ ನಿಲ್ಸು ಪ್ಲೀಸ್. ಅಗ್ರಜ ದಯವಿಟ್ಟು ಗಾಡಿ ನಿಲ್ಸು. ಅಯ್ಯಯ್ಯೋ, ಯಾರಾದ್ರೂ ಕಾಪಾಡಿ. ಅಯ್ಯಯ್ಯೋ ಭಾವ, ನೀವಾದ್ರೂ ಹೇಳಿ. ಆದ್ಯ ನೀನಾದ್ರೂ ಹೇಳಲೇ. ಪಾಪ ಕಣೋ ವಿಕ್ಕಿ ಅಣ್ಣ, ಶಿಕ್ಷೆ ಸಾಕು, ಗಾಡಿ ನಿಲ್ಸು, ಕಾಳೆ ಕರ್ಕೊಂಬರೋಣ. ಇಲ್ಲಿ ಗಾಡಿ ನಿಲ್ಸೋದಕ್ಕೆಲ್ಲ ಆಗೋದಿಲ್ಲ. ಪ್ಲೀಸ್ ನಿಲ್ಸು ಅಗ್ರಜ. ಹಲೋ, ನಾವೇನ್ ಇವಾಗ ಗಾಡಿ ನಿಲ್ಸ್ತಿರೋ ಇಲ್ಲ ಡೋರ್ ಓಪನ್ ಮಾಡ್ಕೊಂಡು ಆಚೆ ಹಾರ್ಬಿಡ್ಲಾ? ತೀರಾ ಕಣ್ಣಲ್ಲಿ ಕಣ್ಣಿಟ್ಟು ಚಾಲೆಂಜ್ ಮಾಡಿದ ದುಶ್ಮನ್ಗೆ ನಾವ್ ಇಷ್ಟೆಲ್ಲ ಗೋಳು ಇಟ್ಕೊಂಡಿಲ್ಲ, ಅಂತದ್ರಲ್ಲಿ ನಮ್ಮವ್ರಿಗೆ ಕಷ್ಟ ಆಗೋದಕ್ಕೆ ಬಿಡ್ತೀವ? ಇರು, ನಿಲ್ಲಿಸ್ತೀನಿ. ಬಿಚ್ಚಿ ಬಿಚ್ಚಿ ಬೇಗ, ಬಿಚ್ಚಿ 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 ಬಾವ, ಬೇಗ ಬಿಚ್ಚಿ ಬಾವ, ಬೇಗ. ಯಾಕೆ ಈ ತರ ಮಾಡಿದೆ ಆದ್ಯ? ಇನ್ನೊಂದು ಸ್ವಲ್ಪ ಬಿಟ್ಟಿದ್ರೆ ನಿನ್ ಕಲರ್ ಆಗ್ಬಿಡ್ತೈತೆ. ನಾನೇನೋ ಕಪ್ಪಗಿದ್ದೀನಿ. ಅವ್ ನಿನ್ ಕಪ್ಪಿದ್ಯಾ ಅಂತ ಯಾವಾಗ್ಲೇ ಹೇಳ್ದ? ಸಾರ್ಥಕ್, ರಜಾ, ನಾನ್ ಮಾತ್ರ ಇವತ್ತು ನನ್ನ ಸುಮ್ಮನೆ ಬಿಡಲ್ಲ. ಯಾಕೆ ಹೀಗೆ ಮಾಡಿದೆ? ಇದಕ್ಕೆ ರಿವೆಂಜ್ ತೀರ್ಸ್ಕೊಳ್ತೀನಿ. ನನ್ನ ಟಾಪ್ ಮೇಲೆ ಹಾಕಿ ನೀವೆಲ್ಲ ಮಜಾ ತಗೋತೀರಾ? ನಿನ್ನ ಮಾತ್ರ ಅಲ್ಲ, ಇದ್ರಲ್ಲಿ ಯಾರ್ಯಾರು ಶಾಮಿಲ್ ಆಗಿದ್ರೋ ಅವ್ರನ್ನ ಯಾರನ್ನೂ ಸುಮ್ಮನೆ ಬಿಡಲ್ಲ. ಅದಕ್ಕೆ ಮೇನ್ ಪಿಲ್ಲರ್ ನೀನೆ ಅಂತ ನನಗೆ ಗೊತ್ತು. ಅಗ್ರಜ, ನಿನಗಿದೆ ಇವಾಗ. ಸುಮ್ಮನೆ ನಿಂತ್ಕೊಂಡ್ರೆ ಸರಿ, ಇಲ್ಲ ಕೈಕಾಲು ಕಟ್ಟಾಕಿ ಗಾಡಿಯಿಂದ ಹೇಳ್ಕೊಂಡು ಹೋಗ್ತೀನಿ ಅಷ್ಟೇ. ನೀನ್ ನನ್ನ ತಮ್ಮ ಅನ್ನೋದು ಮರ್ತಿದೀಯ ಅಗ್ರಜ? ಮಾಡಿರೋ ತಪ್ಪು ಮುಂದೆ ಇದೇನು ಇಲ್ಲ ಬಿಡು. ನಾನೇನ್ ಮಾಡಿದೆ? ಇವತ್ ಯಾವ ದಿನ ಅಂತ ನೆನ್ಪು ಮಾಡ್ಕೋ. ಇವತ್ತಾ? ಯಾವ ದಿನ? 2 ವರ್ಷದ ಹಿಂದೆ. ಇವತ್ತೇನಾಗಿತ್ತು ಯೋಚನೆ ಮಾಡು.
2 ವರ್ಷದಿಂದನಾ? ಮೈ ಗಾಡ್, ಆದ್ಯ ಆರ್ಗ್ಯಾನಿಕ್ ಸ್ಟಾರ್ಟ್ ಮಾಡಿದ್ದೀನ. ಈಗ ನೆನ್ಪಾಯ್ತಾ ನಿನಗೆ? ಅದಕ್ಕೆ ಈ ಪನಿಷ್ಮೆಂಟ್ ಕೊಟ್ಟಿದ್ದು. ಅಯ್ಯೋ ಎಂತ ಕೆಲ್ಸ ಆಗೋಯ್ತು. ಹೌದು, ನನ್ನ ಯಾಕೆ ಎತ್ಕೊಂಡ್ಬಂದ್ರಿ? ನಿನ್ ಮೇಲಿನ ಕೋಪಕ್ಕೆ. ವಾಟ್? ನೀನ್ ಮಾಡಿರೋ ತಪ್ಪು ನಿನ್ಗೆ ಅರ್ಥ ಆಗ್ಲಿ ಅಂತಾನೆ ಈ ರೀತಿ ನೀನ ಹೊತ್ಕೊಂಡ್ ಬಂದ್ವಿ. ದಿಸ್ ಇಸ್ ಚೀಟಿಂಗ್ ಅಗ್ರಜ. ನನ್ನ ಅಲ್ಲೇ ಬಿಟ್ಟು ಬಂದು ಯಾಕೆ ಬಿಟ್ಟೋದ್ರಿ ಅಂತ ಕೇಳಿದ್ರೆ 1 ಅವರ್ ಆದ್ಮೇಲೆ ನೀವು ಹೇಳ್ತಿದ್ದೀರಾ. ನೀನು ಮಸ್ಕ ಹೊಡೆದು ಯಾಮಾರ್ಸ್ತೀಯ ಅಂತಾನೆ ಎತ್ತಾಕೊಂಡು ಬಂದಿದ್ದು. ನಿನ್ಗೆ ಗ್ಯಾಪ್ ಅರ್ಥ ಆಗ್ಲಿ ಅಂತಾನೆ ಹೀಗ್ ಮಾಡಿ. ಹೀಗ್ ಮಾಡಿದ್ರೆ ಮಾತ್ರ ನಿನ್ಗೆಲ್ಲಾನು ನೆನಪಿರುತ್ತೆ. ಮತ್ತೆ ಈ ತರ ತಪ್ಪು ನೀನ್ ಮಾಡಬಾರ್ದು ಅಂತ ಎಲ್ಲರೂ ಸೇರಿ ಡಿಸೈಡ್ ಮಾಡಿ ಕರ್ಕೊಂಡ್ ಬಂದ್ವಿ. ನಾನು ಸುತ್ತ ಇಷ್ಟೊಂದು ದುಷ್ಮನ್ಗಳಿದ್ದಾರೆ ಅಂತ ಇವಾಗ್ಲೇ ಅರ್ಥ ಆಗಿದ್ದು ನನಗೆ. ಜ್ಞಾಪಕ ಇರಲಿಲ್ಲ. ಏನ್ ಮಾಡೋದು? ಡಿಸ್ಕಷನ್ ಸಾಕು, ನಂಗೆ ತುಂಬಾ ಹೊಟ್ಟೆ ಹಸಿವಾಗ್ತಾ ಇದೆ. ಹೋಗಿ ತಿಂಡಿ ತಿನ್ನೋಣವಾ? ಹೊಟ್ಟೆ ಹಸಿವಾಗ್ತಿದೆ. ನನ್ನ ಕಾಲಿಲ್ಲಿ ಸುಟ್ಟು ಕಬಾಬ್ ಆಗ್ತಿದೆ. ತಿನ್ಕೊಂಡ್ಬಿಡು. ನನ್ ಚಪ್ಲಿ ಬೇಕು ಇವಾಗ. ಎಲ್ಲಿ ನನ್ ಚಪ್ಲಿ? ಇದೆ, ಹೋಗಿ ತಗೋ. ಚಪ್ಲಿ ಬೇಕು, ಚಪ್ಲಿ ಬೇಕು, ಚಪ್ಲಿ ಬೇಕು. ಬಿಡಿ ಬಾವಾ. ಸರಿ, ನಡೀರಿ ಹೋಣ. ಹಲೋ ಹಲೋ ಬೀಗ್ರೆ, ನಾನು ಮಂಜುನಾಥ್ ಮಾತಾಡ್ತಾ ಇರೋದು. ಗೊತ್ತಾಯ್ತು ಬೀಗ್ರೆ. ಹೇಗಿದ್ದೀರಾ? ಎಲ್ಲ ಆರಾಮ? ಮೆಸ್ಸೇಜ್ ನಡೀತಾ ಇದೆ? ಚೆನ್ನಾಗಿ ನಡೀತಾ ಇದೆ. ಅಮ್ಮ ಹೇಗಿದ್ದಾರೆ? ಅತ್ತೇನಾ? ಆರಾಮಾಗಿದ್ದಾರೆ. ಬಂದ್ರು, ಕೊಡ್ತೀನಿ ರೀ. ಬೀಗ್ರು. ಓ ಹಲೋ, ಬರೀನಾ? ಅಲ್ಲಮ್ಮ, ನಾನು ಮಂಜುನಾಥ್ ಮಾತಾಡ್ತಾ ಇರೋದು. ಹೇಗಿದ್ದೀರಾ? ಎಲ್ಲ ಆರಾಮ? ಮಕ್ಕಳೆಲ್ಲ ಸೇರ್ಕೊಂಡು ಅದೇನು ಸೆಲೆಬ್ರೇಷನ್ ಅಂತ ಹೋಗಿದ್ದಾರೆ. ಅಮ್ಮನೂ ಹೋಗಿದ್ದಾಳಂತಲ್ಲ? ಹೌದಮ್ಮ. ಇನ್ನೊಂದು ವರ್ಷಕ್ಕೆ ಮತ್ತೆ ಇಂಥ ಸಂಭ್ರಮ ಆಗ್ಬೇಕು. ಅದ್ರ ಬಗ್ಗೆ ಏನಾದ್ರೂ ಯೋಚನೆ ಮಾಡಿದ್ದೀರಾ? ಹೇಗೆ? ಅದ್ರ ಬಗ್ಗೆ ಮಾತಾಡೋಣ ಅಂತಲೇ ಫೋನ್ ಮಾಡಿದ್ದು. ಮದುವೆಗೆ 2 ಮನೆಯವರು ಒಪ್ಪಿಗೆ ಕೊಟ್ಟಾಗಿದೆ. ಮುಂದಿನ ಮಾತುಕತೆ ಯಾವಾಗ ಇಟ್ಕೊಳ್ಳೋಣ ಅಂತ ಕೇಳಬೇಕಿತ್ತು. ಏ ಸುಹಾಸಿನಿ, ಬಾಯಿಲಿ. ಏನ್ ವಿಷಯ? ನನಗೆ ಕೆಲಸ ಇದೆ. ನಿನಗೇನು ಕೆಲಸ ಇದೆ ಅಂತ ನನಗೆ ಗೊತ್ತು. ಬೀಗರು ಫೋನ್ ಮಾಡಿದ್ದಾರೆ. ಮದುವೆ ಮಾತುಕತೆ ಆಡೋದಕ್ಕೆ ಯಾವಾಗ ಬರೋದು ಅಂತ ಕೇಳ್ತಿದ್ದಾರೆ. ಮಾತಾಡು. ಈ ಮದುವೆ ಸಂಭ್ರಮನ ಎಣ್ಣೆ ಹಾಕಿ ಸುಡ್ಬೇಕು ಅಂತ ನಾನ್ ನೋಡ್ತಾ ಇದ್ರೆ ನನ್ನ ಕೈಯಾರೆ ತುಪ್ಪ ಹಾಕಿಸಿ ಬೆಳಗ್ತಾ ಇದ್ದಾಳೆ ಈ ಮುದುಕಿ. ನನ್ನ ಸುತ್ತಾನೆ ಇಂಥವ್ರು ಇರ್ಬೇಕಾ? ವಾಮು ಸೂಪರ್ ಆಗಿದೆ. ಚಿಕ್ಕತೆಗೆ ನನ್ನ ಕಣ್ಣ ಒಂದು ಥ್ಯಾಂಕ್ಸ್ ಹೇಳ್ಬಿಡು. ಆಕ್ಚುಲಿ ಅದಕ್ಕೆ ನಾನು ತುಂಬಾ ಚೆನ್ನಾಗಿ ಅಡುಗೆ ಮಾಡ್ತೀನಿ, ಆದ್ರೆ ಮಾಡಲ್ಲ ಅಷ್ಟೇ. ಸರಿ, ನಮ್ಮ ಮನೆಗೆ ಬಂದಾಗ ದಿನ ನೀನೇ ಅಡುಗೆ ಮಾಡು, ನಾನು ನಿಂಗೆ ಥ್ಯಾಂಕ್ಸ್ ಹೇಳ್ತೀನಿ. ನನ್ನಂತ ಹುಡ್ಗಿನ್ ನೋಡಿದಾಗ ಅದೇನೋ ಡೈಲಾಗ್ ಹೇಳ್ತಾರಲ್ವಾ, ಅದನ್ನ ಹೇಳಲ್ವಾ ಅದಕ್ಕೆ? ಏನಂತ? ನೀನ್ ಮದ್ವೆ ಆಗೋ ಹುಡ್ಗ ಪುಣ್ಯ ಮಾಡಿದ್ದಾನೆ ಅಂತ. ಈ ತರ ಕುತ್ಕೊಂಡು ತಿನ್ನಕ್ಕೆ ಎಷ್ಟು ಖುಷಿ ಆಗುತ್ತೆ ಅಲ್ವಾ? ಹೊಟ್ಟೆ ತುಂಬಾ ತಿನ್ಬೋದು. ಆದ್ರೆ ನೀವೆಲ್ಲ ಸೇರ್ಕೊಂಡು ನನ್ನ ಸ್ಪೆಷಲ್ ಡೇನ ಹಾಳು ಮಾಡ್ಬಿಟ್ರಿ. ಓಕೆ ಓಕೆ, ಸಾರಿ, ನಾನೇ ಕೈಯಾರ ಹಾಳು ಮಾಡ್ಕೊಂಡೆ. ಹಂಗಾದರಿಗೆ ಒಂದ್ ಸೆಕೆಂಡ್, ಒಂದು ಇಂಪಾರ್ಟೆಂಟ್ ಕಾಲ್ ಇದೆ, ಅಟೆಂಡ್ ಮಾಡಿ ಬರ್ತೇನೆ. ಒಂದ್ ಸೆಕೆಂಡ್ ಮುಗಿದೋಯ್ತು, ಇಲ್ಲೇ ಮಾತಾಡೋ. ಈಗ ಅಟೆಂಡ್, ನೋ ವೇ. ಏ ಧ್ರುವ, ಮಾತಾಡೋ, ಯಾಕೆ ಸೈಲೆಂಟ್ ಆಗ್ಬಿಟ್ಟಿದ್ಯಾ? ಹ್ಯಾಪಿ ಯುಗಾದಿ ವಿಕ್ಕಿ. ಥ್ಯಾಂಕ್ಸ್ ಧ್ರುವ, ತುಂಬಾ ಮಾತಾಡ್ಬಿಟ್ಟೆ, ಸೂಪರ್. ಸುಸ್ತೇನಾಗಿಲ್ಲ ಅಲ್ವಾ? ನೀರ್ ಕೊಡ್ಲಾ? ಯಾಕೆ ಬಾಬಾ ರಾಜಣ್ಣನ ಗೋಳು ಇಕ್ಕೋತೀರಾ? ಯಾರು ನಾನಾ? ಇವನು ಚಿಕ್ಕ ವಯಸ್ಸಲ್ಲಿ ನಮ್ಮನ್ನು ಎಷ್ಟು ಆಟಾಡ್ಸಿದ ಅಂತ ಅದೇನು ಕೇಳು.
ಸಾರಿ ಧ್ರುವ, ನೀನು ಆದಷ್ಟು ಬೇಗ ನಮ್ಮ ಮನೆಗೆ ಬರಬೇಕು ಅನ್ನೋದೇ ನಮ್ಮ ಆಸೆ. ನನಗೂ ಅಷ್ಟೇ ವಿಕ್ಕಿ. ಆದ್ರೆ ಅಣ್ಣ ತಲೆ ಕೆಡ್ಸ್ಕೋಬೇಡ ಧ್ರುವ, ದೇವಿ ಏನಾದ್ರು ಒಂದು ದಾರಿ ತೋರಿಸ್ತಾನೆ, ನೀ ತಿನ್ನು. ಏನ್ ಹ್ಯಾಂಡ್ಸಮ್ ಆಗಿದ್ಯಾ ಮಚ್ಚ ನೀನು. ವರ್ಷ ಆಗ್ತಾ ಆಗ್ತಾ ಮತ್ತೆ ಸಖತ್ತಾಗಿ ಕಾಣ್ತಾ ಇದೆಯಾ. ಆದ್ರೂ ಮಚ್ಚ ನೀನ್ ತೀರಾ ನನ್ನ ಈ ಲೆವೆಲ್ಗೆ ಮಾಡಿದ್ರೆ ಹೇಗೆ ಹೇಳು. ಬಟ್ ಸಮಸ್ಯೆ ಏನಿಲ್ಲ, ನನ್ ನೆನ್ಪಿನ ಶಕ್ತಿ ಜಾಸ್ತಿನೇ ಇದೆ, ನಾನೇ ನೆನ್ಪು ಮಾಡ್ತೀನಿ. ಎಸ್ ಸರ್, ಶೋರ್. ಅದನ್ನು ನಮ್ಮ ಕಾಂತ ನಿಮ್ಮ ಹತ್ರ ಕಳಿಸ್ಕೊಡ್ತಾರೆ. ಟೇಕ್ ಕೇರ್. ಯಾವುದೇ ನನ್ನ ನಂಬರ್ ಇಷ್ಟೊಂದು ಮೆಸೇಜಸ್ ಒಟ್ಟೊಟ್ಟಿಗೆ ಬರ್ತಿದೆ. ವೇದ ಆಗ್ಯಾರ, ನನ್ನ ಫೋಟೋಸ್ ಈಗ ತೆಗ್ದಿರೋದು. ಫೋಟೋಸ್ ಇಲ್ಲೇ ಎಲ್ಲೋ ತೆಗೆದಿದ್ದಾಳೆ ಅನ್ಸುತ್ತೆ. ಶಿ ಮಸ್ಟ್ ಬಿ ಹಿಯರ್. ಅದೇ ಕಾರ್. ಆಗ ಫೋನ್ ಮಾತಾಡ್ತಿರುವಾಗ ಒಂದು ಕಾರ್ ಪಾಸ್ ಆಯ್ತು. ಖಂಡಿತವಾಗೂ ನನ್ನ ಫಾಲೋ ಮಾಡ್ತಿದ್ದಾಳೆ. ಡ್ಯಾಮ್ ಇಟ್.